ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ದಿನೇ ದಿನೇ ಚಾಲೆಂಜ್ ಆಗ್ತಾ ಇದೆ ಬಾಂಬ್ ಥ್ರೆಟ್ ಮೇಲ್ಗಳು. ರಾಜ್ಯ ಪೊಲೀಸರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ ಈ ಬಾಂಬ್ ಕರೆಗಳು. 2 ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಾಂಬ್ ಬೆದರಿಕೆಗಳು ಬರ್ತಾ ಇವೆ. ಜನವರಿ ಮೊದಲ ವಾರದಲ್ಲಿ ಅತಿ ಹೆಚ್ಚು ಬೆದರಿಕೆಯ ಮೇಲ್ಗಳು ಕೂಡ ಆಗಮಿಸಿದ್ದು. ದಿನೇ ದಿನೇ ಚಾಲೆಂಜ್ ಆಗ್ತಾ ಇದೆ ಪೊಲೀಸರಿಗೆ ಬಾಂಬ್ ಥ್ರೆಟ್ ಮೇಲ್ಗಳು. ರಾಜ್ಯ ಪೊಲೀಸರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ ಈ ಮೇಲ್ಗಳಿಂದ. ಬಾಂಬ್ ಕರೆಗಳು ಏನು ಬರ್ತಾ ಇದೆ ಅದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ. 2 ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಾಂಬ್ ಕರೆಗಳು ಬರ್ತಾ ಇವೆ, ಬಾಂಬ್ ಬೆದರಿಕೆಗಳು ಬರ್ತಾ ಇವೆ. ಜನವರಿ ಮೊದಲ ವಾರದಲ್ಲಿ ಅತಿ ಹೆಚ್ಚು ಬೆದರಿಕೆಯ ಮೇಲ್ ಬಂದಿದೆ ಎನ್ನುವ ಮಾಹಿತಿ ಸಿಗ್ತಾ ಇರುವಂತದ್ದು. ಬೆಂಗಳೂರು, ಮೈಸೂರು, ಗುಲ್ಬರ್ಗಾ, ಧಾರವಾಡಕ್ಕೆ ಹಲವಾರು ಕರೆ ಬಂದಿವೆ. ಶಾಲಾ ಕಾಲೇಜು, ಕೋರ್ಟ್, ಸರ್ಕಾರಿ ಕಚೇರಿಗಳಿಗೆ ಮೇಲ್ ಬಂದಿರುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಕಳೆದ 2 ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬಾಂಬ್ ಬೆದರಿಕೆ ಕೇಸ್ಗಳು ದಾಖಲಾಗಿವೆ. ಈ ವರ್ಷದ ಆರಂಭದಲ್ಲೇ ಪೊಲೀಸರಿಗೆ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ ಈ ಬಾಂಬ್ ಥ್ರೆಟ್ ಕೇಸ್ಗಳು. ಅದರಲ್ಲೂ ಜನವರಿ ಮೊದಲ ವಾರದಲ್ಲಿ ಅತಿ ಹೆಚ್ಚು ಬೆದರಿಕೆಯ ಮೇಲ್ಗಳು ಬಂದಿವೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. 6-7ನೇ ತಾರೀಕು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 10 ಬೆದರಿಕೆಯ ಮೇಲ್ಗಳು ಬರ್ತಾ ಇದೆ. ಪೊಲೀಸರು ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಯಾವ ರೀತಿಯಪ್ಪ ಇದನ್ನ ಪತ್ತೆ ಹಚ್ಚೋದು ಅಂತ ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಯಾವ ಕಡೆಯಿಂದ ಇದು ಬರ್ತಾ ಇದೆ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. IP ಅಡ್ರೆಸ್ ಅನ್ನ ಕೂಡ ಈಗಾಗಲೇ ಟ್ರೇಸ್ ಮಾಡಲು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಮಾಹಿತಿ ಸಿಗ್ತಾ ಇಲ್ಲ. ಎಲ್ಲಿಂದ ಮೇಲ್ ಕರೆಗಳು ಬರ್ತಾ ಇದೆ ಅನ್ನೋದು ಪೊಲೀಸರಿಗೂ ಕೂಡ ಅಷ್ಟಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಇತ್ತೀಚಿನ ದಿನಗಳಲ್ಲಿ ಬಾಂಬ್ ಬೆದರಿಕೆಯ ಮೇಲ್ ಕರೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಪತ್ತೆ ಹಚ್ಚಲು ಪೊಲೀಸರು ಎಲ್ಲಿ ಎಡವುತ್ತಾ ಇದ್ದಾರೆ? ಪೊಲೀಸರಿಗೆ ದಿನೇ ದಿನೇ ಚಾಲೆಂಜ್ ಆಗ್ತಾ ಇರುವಂತಹ ಬಾಂಬ್ ಥ್ರೆಟ್ ಮೇಲ್ಗಳನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ರಾಜ್ಯ ಪೊಲೀಸರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಆಗಿದೆ ಈ ಕೇಸ್ಗಳು. ಯಾಕಂತಂದ್ರೆ ಪದೇ ಪದೇ ಬಾಂಬ್ ಬೆದರಿಕೆ ಕೇಸ್ಗಳು ದಾಖಲಾಗ್ತಾ ಇದೆ. ಈ ವರ್ಷದ ಆರಂಭದಲ್ಲೇ ಪೊಲೀಸರಿಗೆ ಚಾಲೆಂಜ್ ಆಗಿ ಬಾಂಬ್ ಥ್ರೆಟ್ ಕೇಸ್ಗಳು, ಅದರಲ್ಲೂ ಕೂಡ ಜನವರಿಯಲ್ಲೇ ಅತಿ ಹೆಚ್ಚು ಬೆದರಿಕೆ ಮೇಲ್ಗಳು ಕೂಡ ಬಂದಿರುವಂತದ್ದು. ಇನ್ನು ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದ ಆಯಾ ಶಾಲಾ ಕಾಲೇಜುಗಳಾಗಿರ್ಬೋದು, ಖಾಸಗಿ ಕಚೇರಿಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ನೇರವಾಗಿ ನ್ಯಾಯಾಧೀಶರಿಗೆ ಮೇಲ್ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಸೈಬರ್ ಕದಿಮರು. ಇವರೆಲ್ಲರೂ ಕೂಡ ವಿದೇಶದಲ್ಲಿ ಕುತ್ಕೊಂಡು ಈ ಮೇಲನ್ನ ಮಾಡೋದ್ರಿಂದಾಗಿ ದೊಡ್ಡ ಮಟ್ಟಕ್ಕೆ ಪೊಲೀಸರಿಗೆ ಇದನ್ನ ಪತ್ತೆ ಹಚ್ಚೋಕೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಡಬೇಕಾಗಿದೆ. ಯಾಕಂತಂದ್ರೆ ಯಾವ ಮೇಲ್ಹಿಡಿಯಿಂದ, ಯಾವ ದೇಶದಿಂದ ಮತ್ತು ಎಲ್ಲಿಂದ ಈ ಮೇಲ್ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಮೇಲ್ ಐಡಿಯ ಒಂದು ಏನು ಮೂಲವನ್ನ ಕಂಡು ಹಿಡಿದಂತಹ ಸಂದರ್ಭದಲ್ಲಿ ಗ್ರಾಹಕರ ಪ್ರೈವೇಸಿ ಅಂತ ಹೇಳಿ ಆ ಕಂಪನಿಯವರು ಕೂಡ ಸರಿಯಾದಂತಹ ರೀತಿಯಲ್ಲಿ ರೆಸ್ಪಾಂಡ್ ಮಾಡೋದಿಲ್ಲ. ಹೀಗಾಗಿ ಈ ಒಂದು ಕೇಸ್ಗಳನ್ನ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸರಿಗೂ ದೊಡ್ಡ ಮಟ್ಟದ ಹರಸಾಹಸ ಮತ್ತು ತಲೆನೋವಾಗ್ತಾ ಇರುವಂತದ್ದು. ಇನ್ನು ಸರ್ಕಾರಿ ಕಚೇರಿಗಳಾಗಿರ್ಬೋದು ಮತ್ತು ಖಾಸಗಿ ಕಚೇರಿಗಳಾಗಿರ್ಬೋದು ಮತ್ತು ಸ್ವತಃ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಬೆದರಿಕೆ ಮೇಲ್ ಬಂದಿರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು. ಹೀಗಾಗಿ ಕಾರವಾರ, ಭಟ್ಕಳ, ದಾವಣಗೆರೆ, ವಿಜಯಪುರ ಹಾಗೇನೆ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲೂ ಕೂಡ ಬೆದರಿಕೆ ಮೇಲ್ಗಳು ಕೂಡ ಬಂದಿರುವಂತದ್ದು. ಬೆಂಗಳೂರು ನಗರ, ಬೆಂಗಳೂರು ಜಿಲ್ಲೆ, ಮೈಸೂರು, ಗದಗ, ಬಾಗಲಕೋಟೆ, ಧಾರವಾಡ, ಕಲಬುರಗಿ, ಉತ್ತರ ಕನ್ನಡ, ಹಾಸನ, ಕೋಲಾರ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಬೆದರಿಕೆ ಮೇಲ್ಗಳು ಬರ್ತಾ ಇರುವಂತದ್ದು ದೊಡ್ಡ ಮಟ್ಟಕ್ಕೆ ಚರ್ಚೆ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ದೊಡ್ಡ ಮಟ್ಟಕ್ಕೂ ಕೂಡ ಇದನ್ನ ಅಂದ್ರೆ ಪತ್ತೆ ಹಚ್ಚೋದಕ್ಕೆ ಬೇರೆ ಬೇರೆ ಹೆಸರುಗಳು, ಅಂದ್ರೆ ಎಕ್ಸಾಂಪಲ್ ವಿಶ್ವನಾಥ್ ಅಂತ ಹೆಸರಿದ್ದಂತಹ ಸಂದರ್ಭದಲ್ಲಿ ಆತ ಮತ್ತೊಂದು ಹೆಸರನ್ನ ಇಟ್ಕೊಂಡು, ಅಂದ್ರೆ ಬೇರೆ ಬೇರೆ ಹೆಸರುಗಳ ಮುಖಾಂತರವಾಗಿ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೆಸೇಜ್ ಗಳನ್ನ ಮಾಡುವಂಥದ್ದು, ಬೆದರಿಕೆ ಮೇಲ್ಗಳನ್ನ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ. ಹೀಗಾಗಿ ಕೇಂದ್ರ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೆಲವೊಂದು ಪ್ರಕರಣಗಳು ದಾಖಲಾಗಿದೆ. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆ ಏನಿದೆ, ಈ ಪೊಲೀಸ್ ಇಲಾಖೆ ಎಷ್ಟೇ ಹರಸಾಹಸ ಪಟ್ಟರು ಕೂಡ ಬಾಂಬ್ ಥ್ರೆಟಿಂಗ್ ಮೇಲ್ಗಳು ನಿಮ್ಮ ಜಿ ಕನ್ನಡ ನ್ಯೂಸ್ ನಲ್ಲಿ ಈಗ ನೋಡ್ತಾ ಇರುವಂತದ್ದು ವೀಕ್ಷಕರು ಏನು ಅಂತಂದ್ರೆ, ಇದು ಸಂಪೂರ್ಣವಾದಂತಹ ಕೇಸ್ ಸ್ಟಡೀಸ್.
ಎಲ್ಲಿಂದ ಎಲ್ಲಿವರೆಗೂ ಕೂಡ ಬೆದರಿಕೆ ಮೇಲ್ಗಳು ಬರ್ತಾ ಇದೆ, ಯಾವ ರೀತಿಯಾದಂತಹ ಬೆದರಿಕೆ ಮೇಲ್ಗಳು ಬರ್ತಾ ಇದೆ ಮತ್ತು ಯಾರೆಲ್ಲ ಬೆದರಿಕೆ ಮೇಲ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಸಂಪೂರ್ಣ ವರದಿಯನ್ನ ಜೀಕರಣ ನ್ಯೂಸ್ ಬಿತ್ತರಿಸ್ತಾ ಇರುವಂತದ್ದು. ಸದ್ಯಕ್ಕೆ ಈ ಆಂಗಲ್ ನಲ್ಲಿ ಪೊಲೀಸರು ಅನೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇದನ್ನ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗಿದೆ ಮತ್ತು ಪೊಲೀಸ್ ಇಲಾಖೆಗೆ ಬೇಕಾದಂತಹ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಉಪಕರಣಗಳು, ಸಲಕರಣೆಗಳು ಮತ್ತು ಸಾಫ್ಟ್ವೇರ್ಗಳು ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಸರ್ಕಾರ ಕೊಡಬೇಕಾಗತ್ತೆ. ಮುಂದಿನ ದಿನಮಾನಗಳಲ್ಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಮತ್ತು ಸಾರ್ವಜನಿಕರು ಮತ್ತು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅವರು ಬೆದರಿಕೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಪ್ರಕರಣಗಳು ಏನ್ ದಾಖಲಾಗುತ್ತೆ ಅದು ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ಆರಾಮದಾಯಕವಾಗಿ ಜೀವನ ಮಾಡೋದಕ್ಕೆ ಮತ್ತು ಭಯ ಇಲ್ಲದೇನೆ ಜೀವನ ಮಾಡೋದಕ್ಕೆ ಅನುಕೂಲಕರವಾದ ವಾತಾವರಣವನ್ನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನಿರ್ಮಾಣ ಮಾಡಬೇಕಾಗಿದೆ. ತೇಜಸ್ವಿನಿ. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.